ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಡ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ವೆಲ್ ಮಕ್ಕಳೆಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿದ್ದೀರಾ? ವೆರಿ ಗುಡ್. ಸೊ ಇವತ್ತು ನಾವು ಸೇರಿರುವಂಥ ಉದ್ದೇಶ ನಿಮ್ಮ ಹ್ಯಾಲೋ ಆಲ್ಕೇನ್ಸ್ ಹಾಗೂ ಹ್ಯಾಲೋ ಒರೆನ್ಸ್ನ ಚಾಪ್ಟರ್ನ ಪಾರ್ಟ್ 9 ವಿಡಿಯೋನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಈ ಪಾರ್ಟ್ 9 ಆಫ್ ದ ವಿಡಿಯೋಲಿ ಏನಿರುತ್ತೆ ಅಂತ ನೋಡೋದಾದ್ರೆ, ಇಟ್ ಈಸ್ ಅಬೌಟ್ ದ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಹ್ಯಾಲೋ ಆಲ್ಕೇನ್ಸ್ ಹಾಗೂ ಹ್ಯಾಲೋ ಒರೀನ್ಸ್. ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ 2 ಮಾರ್ಕ್ಸಿಗೆ ಕೇಳ್ತಾನೆ ಇರ್ತಾರೆ. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಇದನ್ನು ಹೇಳ್ತಾ ಜಾಸ್ತಿ ತಡ ಮಾಡ್ದೇನೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಕ್ಕಳೇ, ಈಗ ನಮಗೆ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಬಟ್ ಅದಕ್ಕೂ ಮುನ್ನ ನಮಗೆ ಸ್ಟೀರಿಯೋಕೆಮಿಸ್ಟ್ರಿ ಅಂದರೆ ಏನು ಅಂತ ಹೇಳಿ ಫಸ್ಟು ತಿಳ್ಕೊಬೇಕಾಗುತ್ತೆ. ಸೊ ಸ್ಟೀರಿಯೋಕೆಮಿಸ್ಟ್ರಿ ಅಂದರೆ ಏನಪ್ಪ ಅಂತಂದರೆ, ಇಟ್ ಇಸ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ವಾಟ್ ದ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಗ್ರೂಪ್ಸ್ ಇನ್ ದ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲಲ್ಲಿ ಆಟಮ್ಸ್ ಹಾಗೂ ಗ್ರೂಪ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನುವ ಸ್ಟಡಿಯೇ ನನ್ನ ಸ್ಟೀರಿಯೋಕೆಮಿಸ್ಟ್ರಿ. ನೋಡಿ ಇಲ್ಲಿ, ಇಟ್ ಇಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ವಾಟ್ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಗ್ರೂಪ್ಸ್ ಇನ್ ದ ಮಾಲಿಕ್ಯೂಲ್. ಓಕೆನಾ? ಆ್ಯಂಡ್ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವುದಪ್ಪ ಅದು ಅಂತಂದರೆ, ಇಟ್ ಈಸ್ ಆಪ್ಟಿಕಲ್ ಆಕ್ಟಿವಿಟಿ, ಕೈರಾಲಿಟಿ, ರೆಸಿಮೈಸೇಷನ್, ರಿಟೆನ್ಷನ್ ಹಾಗೂ ಇನ್ವರ್ಷನ್. ಆಪ್ಟಿಕಲ್ ಆಕ್ಟಿವಿಟಿ, ಕೈರಾಲಿಟಿ, ರೆಸಿಮೈಸೇಷನ್, ರಿಟೆನ್ಷನ್ ಹಾಗೂ ಇನ್ವರ್ಷನ್ ಇವೆಲ್ಲವೂ ಸಹ ಈಸಿ. ನಮ್ಮ ಡೇ ಟು ಡೇ ಲೈಫಲ್ಲಿ ಆಗುವಂಥ ಫಿನಾಮಿನನ್ಗಳೇ ಇವಿಷ್ಟು. ಈಗ ಒಂದೊಂದೇ ನೋಡ್ತಾ ಹೋದರೆ ಮಕ್ಕಳೇ, ಸೊ ಮಕ್ಕಳೇ, ಈಗ ನಮಗೆ ಮೊದಲನೇ ಡೆಫಿನೇಷನ್ ಬಗ್ಗೆ ತಿಳ್ಕೊಳ್ಳುವಂಥ ಸಮಯ, ವಿಚ್ ಇಸ್ ಅಬೌಟ್ ಆಪ್ಟಿಕಲ್ ಆಕ್ಟಿವಿಟಿ. ಆಪ್ಟಿಕಲ್ ಆಕ್ಟಿವಿಟಿ ಅಂದರೆ ಏನಪ್ಪ ಅಂತಂದರೆ, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್. ನೋಡಿ ಇಲ್ಲಿ, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ವೇರ್ ಇಟ್ ಹ್ಯಾಸ್ ದ ಟೆಂಡೆನ್ಸಿ ಟು ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ವೆನ್ ಇಟ್ ಈಸ್ ಪಾಸ್ಡ್ ಥ್ರೂ ದ ರೆಸ್ಪೆಕ್ಟಿವ್ ಸೊಲ್ಯೂಷನ್ಸ್. ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಒಂದು ಸೊಲ್ಯೂಷನ್ ಮುಖಾಂತರ ಪಾಸ್ ಮಾಡಕ್ಕೆ ಬಿಟ್ಟಾಗ ಇಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ಚೇಂಜ್ ದ ಡೈರೆಕ್ಷನ್ಸ್ ಆಫ್ ದ ಲೈಟ್. ಆ್ಯಂಡ್ ಈ ಒಂದು ಕಾಂಪೌಂಡ್ಸ್ಗೆ ಈ ಒಂದು ಟೆಂಡೆನ್ಸಿ ಇದೆ ಅಂತಂದರೆ ಈ ಕಾಂಪೌಂಡ್ಸನ್ನ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಮಕ್ಕಳೇ, ಈಗ ಒಂದು ಲೈಟ್ ಬಲ್ಬಿಂದ ಅಥವಾ ಯಾವುದಾದ್ರು ಒಂದು ಸೋರ್ಸ್ ಆಫ್ ಲೈಟಿಂದ ನೀವು ಲೈಟನ್ನು ಪಡ್ಕೋತೀರಾ ಅಂತಂದರೆ, ದಿಸ್ ವಿಲ್ ಹ್ಯಾವ್ ಲೈಟ್ಸ್ ಇನ್ ಆಲ್ ದ ಡೈರೆಕ್ಷನ್ಸ್. ಅದನ್ನು ಡೈರೆಕ್ಷನ್ನ ಒಂದೇ ಡೈರೆಕ್ಷನ್ ಮಾಡೋಕ್ಕೆ ನೀವೇನು ಮಾಡ್ತೀರಾ, ಒಂದು ನೈಕೋಲ್ ಪ್ರಿಸಮ್ ಮುಖಾಂತರ ನೀವು ಪಾಸ್ ಮಾಡೋಕ್ಕೆ ಬಿಡ್ತೀರಾ. ಹೆನ್ಸ್ ಯು ಗೆಟ್ ಅ ಪೋಲರೈಸ್ಡ್ ಲೈಟ್. ಈ ಪೋಲರೈಸ್ಡ್ ಲೈಟನ್ನು ಒಂದು ರೆಸ್ಪೆಕ್ಟಿವ್ ಸೊಲ್ಯೂಷನ್ ಮುಖಾಂತರ ನೀವು ಪಾಸ್ ಮಾಡೋಕ್ಕೆ ಬಿಡ್ತೀರಾ ಅಂತಂದರೆ ಇಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ರೊಟೇಟ್ ದ ಲೈಟ್ಸ್ ಇಂಟು ವಾಟ್ ಕ್ಲಾಕ್ ವೈಸ್ ಹಾಗೂ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ. ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಆಯಿತು ಅಂತಂದರೆ ವಿ ಕಾಲ್ ಇಟ್ ಆಸ್ ವಾಟ್ ಡೆಕ್ಸ್ಟ್ರೋ ರೊಟೇಟರಿ ಕಾಂಪೌಂಡ್. ಅದೇ ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ವಾಟ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನನ್ನ ಲೈಟ್ ಡಿವಿಯೇಟ್ ಆಯಿತು ಅಂತಂದರೆ ಐ ಕಾಲ್ ಇಟ್ ಇಸ್ ವಾಟ್ ಲೀವೋ ರೊಟೇಟರಿ ಕಾಂಪೌಂಡ್. ಇಟ್ ಈಸ್ ಲೀವೋ ರೊಟೇಟರಿ ಕಾಂಪೌಂಡ್. ನೋಡಿ ಇಲ್ಲಿ, ಲೈಟ್ ಪಾಸ್ ಆಯಿತು, ಪ್ಲೇನ್ ಪೋಲರೈಸ್ ಲೈಟ್ ಇಲ್ಲಿ ಸೊಲ್ಯೂಷನ್ ಮುಖಾಂತರ ಪಾಸ್ ಆಯಿತು, ರೈಟ್ ಸೈಡ್ ಡಿವಿಯೇಟ್ ಆಯಿತು ಅಥವಾ ಕ್ಲಾಕ್ ವೈಸ್, ನೋಡಿ ಇಲ್ಲಿ ಕ್ಲಾಕ್ ವೈಸ್ ಡಿವಿಯೇಟ್ ಆಯಿತು ಅಂತಂದರೆ ಇಟ್ ಈಸ್ ಡೆಕ್ಸ್ಟ್ರೋ ರೊಟೇಟರಿ ಅಥವಾ ವಾಟ್ ಡಿಫಾರ್ಮ್ ಅಥವಾ ಪಾಸಿಟಿವ್. ಹಾಗೆ ನನ್ನ ಲೈಟ್ ಲೆಫ್ಟ್ ಸೈಡ್ಗೆ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಯಿತು ಅಂತಂದರೆ ಐ ಕಾಲ್ ಇಟ್ ಆಸ್ ವಾಟ್ ಲೀವೋ ರೊಟೇಟರಿ ಕಾಂಪೌಂಡ್. ಓಕೆನಾ ಮಕ್ಕಳೇ? ನೋಡಿ ಇಲ್ಲಿ ಅದನ್ನು ಅಥವಾ ನೀವು ಅದನ್ನು ಎಲ್ ಫಾರ್ಮ್ ಅಂತ ಸಹ ಕರಿಬೋದು. ಎಲ್ ಫಾರ್ಮ್ ಅಥವಾ ನೆಗೆಟಿವ್ ಅಂತ ಸಹ ನೀವು ಡಿನೋಟ್ ಮಾಡ್ತಾ ಹೋಗ್ಬೋದು. ನೋಡಿ ಇಲ್ಲಿ, if the compound rotates the plane polarized light to the right ಅಥವಾ clockwise direction, it is called as what dextrorotatory, deform ಹಾಗೂ positive indication. Same, if the compound rotates the plane polarized light to the left hand side ಅಥವಾ anti-clockwise direction, we call it as what levorotatory or L form ಅಥವಾ ನೆಗೆಟಿವ್ ಸೈನಿಂದ ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ. ಈಗ ಈ ಆ್ಯಂಗಲ್ ಆಫ್ ರೊಟೇಷನ್ ಎಷ್ಟಿದೆ ಅಂತ ಹೇಳಿ ಡಿಟೆಕ್ಟ್ ಮಾಡೋದೇ ನಮ್ಮ ಪೋಲರಿಮೀಟರ್. ನೋಡಿ ಇಲ್ಲಿ, ದ ಆ್ಯಂಗಲ್ ಬೈ ವಿಚ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಇಸ್ ರೊಟೇಟೆಡ್ ಇಸ್ ಮೆಷರ್ಡ್ ಬೈ ಅನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಆಸ್ ವಾಟ್ ಪೋಲರಿಮೀಟರ್. ಓಕೆನಾ ಮಕ್ಕಳೇ? ಸೊ ನೋಡಿ ಇಲ್ಲಿ ಪಾಸಿಟಿವ್ ಹಾಗೂ ನೆಗೆಟಿವ್ ಇರುವಂಥ ಐಸೋಮರ್ಸ್ನ ಏನಂತ ಕರಿತೀನಿ, ಐ ಕಾಲ್ ಇಟ್ ಆಸ್ ವಾಟ್ ಆಪ್ಟಿಕಲ್ ಐಸೋಮರ್ಸ್.
ಆಪ್ಟಿಕಲ್ ಐಸೋಮರ್ಸ್. ನೋಡಿ ಇಲ್ಲಿ, such positive and negative isomers of a compound are called what? Optical isomers. And the process is called optical isomerism. ಅಥವಾ ಆ ಫಿನಾಮಿನನ್ಗೆ ನಾನು ಎಂತ ಕರಿತೀನಿ, ಐ ಕಾಲ್ ಇಟ್ ಆಸ್ ಆಪ್ಟಿಕಲ್ ಐಸೋಮೆರಿಸಮ್. ಅರ್ಥ ಆಗ್ತಿದೆ ಮಕ್ಕಳೇ? ಸೊ ಇದು ನನ್ನ ಆಪ್ಟಿಕಲ್ ಆಕ್ಟಿವಿಟಿ. ಈಗ ನೆಕ್ಸ್ಟ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಒಂದು ಡೆಫಿನೇಷನ್ ಬಗ್ಗೆ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ಅಬೌಟ್ ಕೈರಾಲಿಟಿ. ಈ ಕೈರಾಲಿಟಿನ ಅರ್ಥ ಮಾಡ್ಕೊಳ್ಳೋಕ್ಕೂ ಮುನ್ನ ಕೈರಲ್ ಅಂದರೆ ಏನು ಅಂತ ಹೇಳಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಕೈರಲ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಮುನ್ನ ಕೈರಲ್ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕೈರಲ್ ಅಂತಂದರೆ, ಸಿ, ದೀಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಆರ್ ಸಿಮೆಟ್ರಿಕ್ ಆ್ಯಂಡ್ ದೇ ಆರ್ ಸೂಪರ್ ಇಂಪೋಸಿಬಲ್ ಆನ್ ದೇರ್ ಮಿರರ್ ಇಮೇಜಸ್. ಕೈರಲ್ ಅಂತಂದರೆ ದೀಸ್ ಆರ್ ಸಿಮೆಟ್ರಿಕ್ ಇನ್ ನೇಚರ್. ಫಾರ್ ಎಕ್ಸಾಂಪಲ್, ಸಿ, ಬಾಲ್ ನೋಡ್ರಪ್ಪ, ಬಾಲ್ ಇದೆ ಅಲ್ವಾ ನಿಮಗೆ, ಬಾಲ್ ಇದೆ. ಈಗ ಬಾಲ್ ದೇ ಆರ್ ಸಿಮೆಟ್ರಿಕ್ ಇನ್ ನೇಚರ್, ಸೈಜ್ ವೈಸ್ ಸಿಮಿಲರ್ ಆಗಿದೆ. ಆ್ಯಂಡ್ ಒಂದು ಬಾಲ್ ಮೇಲೆ ಇನ್ನೊಂದು ಬಾಲ್ನ ಇಂಪೋಸ್ ಮಾಡಿದಾಗ ನನಗೇನಾಗುತ್ತೆ, ದೇ ಆರ್ ವಾಟ್ ಸೂಪರ್ ಇಂಪೋಸಿಬಲ್ ಆನ್ ದೇರ್ ಮಿರರ್ ಇಮೇಜಸ್. ಸೂಪರ್ ಇಂಪೋಸ್ ಮಾಡಿದಾಗ ಸಿಮಿಲರ್ ಆಯಿತು ಅದರ ಶೇಪ್ ಅಂತ ಹೇಳಿ, ಅದಕ್ಕೆ ಕೈರಲ್ ಅಂತ ಹೇಳ್ತೀವಿ. ಅದೇ ಕೈರಲ್ ಅಂತಂದ್ರೆ ಏನು, ದೀಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಆರ್ ಎಸಿಮೆಟ್ರಿಕ್ ಆ್ಯಂಡ್ ಕೆನಾಟ್ ಬಿ ಸೂಪರ್ ಇಂಪೋಸ್ಡ್ ಆನ್ ದರ್ ಮಿರರ್ ಇಮೇಜಸ್. ಫಾರ್ ಎಕ್ಸಾಂಪಲ್, ಸಿ, ನನ್ನ ಕೈ ಇದೆ, ದೀಸ್ ಆರ್ ವಾಟ್ ಎಸಿಮೆಟ್ರಿಕ್ ಇನ್ ನೇಚರ್. ಸಿಮಿಲರ್ ಇದೆಯಾ? ನೋ, ಎಸಿಮೆಟ್ರಿಕ್. ಈ ಒಂದು ಕಾಂಪೌಂಡ್ಸ್ನ ಒಂದರ ಮೇಲೆ ಇನ್ನೊಂದು ಸೂಪರ್ ಇಂಪೋಸ್ ಮಾಡಿದಾಗ ಆರ್ ದೇ ಸೂಪರ್ ಇಂಪೋಸಿಬಲ್? ಈಕ್ವಲ್ ಇದೆಯಾ? ನೋಡಿ ಇಲ್ಲಿ, ಇದು ಈಕ್ವಲ್ ಅಂತಾರೆ, ಇದು ಸೂಪರ್ ಇಂಪೋಸಿಬಲ್ ಅಂತಾರೆ, ಇದು ನಾನ್ ಸೂಪರ್ ಇಂಪೋಸಿಬಲ್. ನೋಡಿ ಇಲ್ಲಿ, ದ ಕಾಂಪೌಂಡ್ಸ್ ವಿಚ್ ಆರ್ ಎಸಿಮೆಟ್ರಿಕ್ ಆ್ಯಂಡ್ ಕೆನಾಟ್ ಬಿ ಸೂಪರ್ ಇಂಪೋಸ್ಡ್ ಆನ್ ದೇರ್ ಮಿರರ್ ಇಮೇಜಸ್ ಆರ್ ಕಾಲ್ಡ್ ಕೈರಲ್ ಕಾಂಪೌಂಡ್ಸ್. ಆ್ಯಂಡ್ ದ ಪ್ರಾಪರ್ಟಿ ಆಫ್ ದ ಕಾಂಪೌಂಡ್ ಇಸ್ ಕಾಲ್ಡ್ ವಾಟ್ಸ್? ಕೈರಾಲಿಟಿ. ಯಾವೊಂದು ಕೈರಲ್ ಕಾಂಪೌಂಡ್ಸ್ಗೆ ಈ ಪ್ರಾಪರ್ಟಿ ಇರುತ್ತೋ ಅದನ್ನು ಕೈರಾಲಿಟಿ ಅಂತ ಹೇಳ್ತೀವಿ. ಓಕೆನಾ? ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಡಿ ಲ್ಯಾಕ್ಟಿಕ್ ಆ್ಯಸಿಡ್ ಹಾಗೂ ಎಲ್ ಲ್ಯಾಕ್ಟಿಕ್ ಆ್ಯಸಿಡ್. ಡಿ ಲ್ಯಾಕ್ಟಿಕ್ ಆ್ಯಸಿಡ್ ಏನಕ್ಕೆ? ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಮ್ಮ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ಎಲ್ ಲ್ಯಾಕ್ಟಿಕ್ ಆ್ಯಸಿಡ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಮ್ಮ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ಈಗ ಇವೆರಡು ನೋಡ್ರಪ್ಪ, ಇಟ್ ಈಸ್ ಮಿರರ್ ಇಮೇಜಸ್ಸಾ? ವೆನ್ ದೇ ಆರ್ ಸೂಪರ್ ಇಂಪೋಸ್ಡ್, ಇದನ್ನು ತೆಗೆದು ಇದ್ರ ಮೇಲೆ ಇಡ್ತೀನಿ ಅಂತಂದರೆ ಹೈಡ್ರಾಕ್ಸಿಲ್ ಗ್ರೂಪ್ ಆ ಕಡೆ ಬಂದ್ಬಿಡುತ್ತೆ, ಹೈಡ್ರೋಜನ್ ಇಲ್ಲಿ ಬಂದ್ಬಿಡುತ್ತೆ. ಸೊ ಹೆನ್ಸ್ ದೇ ಆರ್ ವಾಟ್? ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್. ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್. ಆ್ಯಂಡ್ ಈ ಒಂದು ಕಾರ್ಬನನ್ನು ಕೈರಲ್ ಕಾರ್ಬನ್ ಅಂತ ಹೇಳಿ ಕರಿತೀನಿ. ಕೈರಲ್ ಕಾರ್ಬನ್ ಅಥವಾ ಎಸಿಮೆಟ್ರಿಕ್ ಕಾರ್ಬನ್ ಅಥವಾ ಸ್ಟೀರಿಯೋ ಸೆಂಟರ್. ಏನಿದು ಕೈರಲ್ ಕಾರ್ಬನ್, ಎಸಿಮೆಟ್ರಿಕ್ ಕಾರ್ಬನ್ ಅಥವಾ ಸ್ಟೀರಿಯೋ ಸೆಂಟರ್ ಅಂತಂದರೆ, ಯಾವ ಒಂದು ಕಾರ್ಬನ್ಗೆ ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೋ ಅದನ್ನು ಸ್ಟೀರಿಯೋ ಸೆಂಟರ್ ಅಂತ ಹೇಳಿ ಕರಿತೀನಿ. ನೋಡಿ ಇಲ್ಲಿ, ಸಿ, a carbon atom which is bonded to 4 different carbon atoms ಅಥವಾ 4 different atoms or groups of atoms which are non superimposable or their mirror images ಅಂತಂದರೆ ಇಟ್ ಇಸ್ ಕೈರಲ್ ಕಾರ್ಬನ್ ಆಟಮ್, ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಹಾಗೂ ಸ್ಟೀರಿಯೋ ಸೆಂಟರ್ ಅಂತ ಹೇಳಿ ಕರಿತೀನಿ. ಈಗ ಮತ್ತೊಂದು ನೋಟ್ ತಿಳ್ಕೊಬೇಕಂತಂದರೆ, ಸಿ, ಎಲ್ಲ ಕೈರಲ್ ಕಾಂಪೌಂಡ್ಸು ದೇ ಆರ್ ಆಪ್ಟಿಕಲಿ ಆಕ್ಟಿವ್. ಕೈರಲ್ ಕಾಂಪೌಂಡ್ಸ್ ಆರ್ ಆಪ್ಟಿಕಲಿ ಆಕ್ಟಿವ್ ಅಂತಂದರೆ ದೇ ಹ್ಯಾವ್ ದ ಟೆಂಡೆನ್ಸಿ ಟು ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಇಂಟು ರೈಟ್ ಆ್ಯಂಡ್ ಲೆಫ್ಟ್. Achiral compounds are optically inactive. Achiral compounds are optically inactive compounds. ಯಾಕೆ ಅಂತಂದರೆ rotation caused by the one compound will what? Interact ಅಥವಾ counteract with the rotation caused by the another compound, making it what? Zero. Optical rotation ಅವಾಗ ಝೀರೋ ಆಗುತ್ತೆ. ಇದು ಕ್ಲಾಕ್ ವೈಸ್, ಇದು ಆ್ಯಂಟಿ ಕ್ಲಾಕ್ ವೈಸ್, ಸೊ ಕ್ಯಾನ್ಸಲ್ ಔಟ್ ಆಗೋಯ್ತು. ಓಕೆನಾ? ಇದು ನನ್ನ ಕೈರಾಲಿಟಿ. ಈಗ ನೆಕ್ಸ್ಟ್ ಡೆಫಿನೇಷನ್ ನೋಡೋದಾದರೆ, ಇಟ್ ಇಸ್ ರೆಸಿಮೈಸೇಷನ್. ರೆಸಿಮೈಸೇಷನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಮುನ್ನ ನಾವಿಲ್ಲಿ ಎನ್ಹಾನ್ಸೋಮರ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ಸೊ ಎನ್ಹಾನ್ಸೋಮರ್ಸ್ ಅಂತಂದ್ರೆ ಏನು? ದೀಸ್ ಆರ್ ದ ಪೇರ್ ಆಫ್ ಕಾಂಪೌಂಡ್ಸ್ ವಿಚ್ ಹ್ಯಾವ್ ಐಡೆಂಟಿಕಲ್ ವಾಟ್? ಗ್ರೂಪ್ಸ್ ಬಾಂಡೆಡ್ ಟು ದ ಸೆಂಟ್ರಲ್ ಆಟಮ್. Identical groups bonded to the central atom, but the spatial arrangement of these groups are different. Nodi ile, these are the pair of compounds which have identical groups bonded to the same central atom, same weight to the central atom, but the spatial arrangement of the groups are different. Okay na? And also these are non-superimposable on their mirror images, but or yet they have physical properties which are similar.
ದೋ ಇದು ನಾನ್ ಸೂಪರ್ ಇಂಪಾಸಿಬಲ್ ಆಗಿದ್ರು ಸಹ ಫಿಸಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಆಗಿರ್ತವೆ. ಯಾವುದಾದ್ರು ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದರೆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಹಾಗೂ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆನಾ? ನಿಮಗೆ ಕೇಳ್ತಾರೆ ವಾಟ್ ಆರ್ ಎನ್ಹಾನ್ಸ್ಯೂಮರ್ಸ್ ಆ್ಯಂಡ್ ವಾಟ್ ಈಸ್ ಇಟ್ಸ್ ಪ್ರಾಪರ್ಟಿ ಅಂತ ಕೇಳಿದಾಗ ಇದನ್ನು ಬರೆಯೋದನ್ನು ಮರಿಬೇಡಿ. ಈಗ ನಮಗೆ ರೆಸಿಮಿಕ್ ಮಿಕ್ಸ್ಚರ್ ಅಂದರೆ ಏನು, ರೆಸಿಮಿಕ್ ಮಾಡಿಫಿಕೇಶನ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಂಥ ಸಮಯ. ಸೊ ರೆಸಿಮಿಕ್ ಮಿಕ್ಸ್ಚರ್ ಅಥವಾ ರೆಸಿಮಿಕ್ ಮಾಡಿಫಿಕೇಶನ್ ನಾವು ಯಾವಾಗಲೂ ಸಹ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋ ಸಿಂಬಲಿಂದ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರೆಸಿಮಿಕ್ ಮಿಕ್ಸ್ಚರ್ ಅಂದರೆ ಏನು? These are the mixtures containing two enantiomers in an equal proportion, 50-50 proportion ಇರುವಂತಹ what enantiomers ಗೆ ಏನಂತ ಕರಿತೀವಿ? Racemic mixtures. ನೋಡಿ ಇಲ್ಲಿ, these are the mixtures containing two enantiomers in equal proportions, and these racemic mixtures are optically inactive. ನಾವಾಗಲೇ ಹೇಳಿದ್ನಲ್ಲ, optically inactive compounds ಏನಕ್ಕೆ? The rotation caused by one of the compound will get cancelled out by the rotation caused by the other compound. ನೋಡಿ ಇಲ್ಲಿ ಬರ್ದೀನಿ, these are the optically inactive compounds because the rotation caused by one of the stereoisomer cancel out the rotation caused by the another stereoisomers. Hence, they have zero optical rotation. Very very important question ಇದು. What are racemic mixtures and why do they have zero rotation ಅಂತ ಕೇಳ್ಬೋದು, ಅಥವಾ why are they optically inactive ಅಂತ ಕೇಳ್ಬೋದು. ಓಕೆನಾ? And the process of conversion of an enantiomer into racemic mixture is called as what? Racemization. ಒಂದು ಎನಾನ್ಶಿಯೋಮರನ್ನು ರೆಸಿಮಿಕ್ ಮಿಕ್ಸ್ಚರ್ ಆಗಿ ಕನ್ವರ್ಟ್ ಮಾಡೋದೇ ಈ ಪ್ರಾಸೆಸ್ಸೇ ನನ್ನ ರೆಸಿಮೈಸೇಷನ್. ಅರ್ಥ ಆಯ್ತಾ ಮಕ್ಕಳೇ? ಇದು ನನ್ನ ರೆಸಿಮೈಸೇಷನ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಇಟ್ ಈಸ್ ರಿಟೆನ್ಷನ್ ಹಾಗೂ ಇನ್ವರ್ಷನ್. ರಿಟೆನ್ಷನ್ ಹಾಗೂ ಇನ್ವರ್ಷನ್. ರಿಟೆನ್ಷನ್ ಅಂದರೆ ಹೆಸರಲ್ಲೇ ಇದೆ. ರಿಟೆನ್ಷನ್ ಅಂದರೆ ಏನಪ್ಪ? ಇಟ್ ಈಸ್ ಅ ಪ್ರಿಸರ್ವೇಷನ್ ಆಫ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್. ಹೇಗಿದೆಯೋ ಹಾಗೆ ಇಟ್ಕೊಳ್ಳೋ ಹಾಗೆ, ಏನು ಚೇಂಜಸ್ ಇಲ್ದಲೆ. ನೋಡಿ ಇಲ್ಲಿ ನಾವು SN1 ರಿಯಾಕ್ಷನ್ ಓದಿದ್ವಿ ಅಂತ 50% ರಿಟೆನ್ಷನ್ 50% ಇನ್ವರ್ಷನ್ ಅಂತ ಹೇಳಿ ಅಲ್ವಾ? ಸೇಮ್ ಅದೇ ರಿಟೆನ್ಷನ್ ಅಂತಂದರೆ ಇಟ್ ಈಸ್ ದ ಪ್ರಿಸರ್ವೇಷನ್ ಆಫ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಬಾಂಡ್ಸ್ ಟು ಅನ್ ಎಸಿಮೆಟ್ರಿಕ್ ಸೆಂಟರ್ ಡ್ಯೂರಿಂಗ್ ಅ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ಆದರೂ ಸಹ ಆ ಒಂದು ಎಸಿಮೆಟ್ರಿಕ್ ಸೆಂಟರಲ್ಲಿ ನಮಗೆ ಯಾವುದೇ ರೀತಿ ಸ್ಪೇಷಿಯಲ್ ಅರೇಂಜ್ಮೆಂಟ್ ಚೇಂಜ್ ಆಗಲ್ಲ. ಬಟ್ ಅದೇ ಇನ್ವರ್ಷನ್ ಅಂತಂದ್ರೆ ಏನು? ಇನ್ವರ್ಷನ್ ಯೂಶಲಿ ಹ್ಯಾಪನ್ಸ್ ವಾಟ್ ಇನ್ SN2 ಮೆಕ್ಯಾನಿಸಮ್ ರಿಯಾಕ್ಷನ್ಸ್ ವೇರ್ ನ್ಯೂಕ್ಲಿಯೋಫೈಲ್ ಬ್ಯಾಕ್ವರ್ಡಿಂದ ಅಟ್ಯಾಕ್ ಮಾಡುತ್ತೆ. ಬ್ಯಾಕ್ವರ್ಡಿಂದ ಅಟ್ಯಾಕ್ ಮಾಡೋವಾಗ ಏನಾಗುತ್ತೆ? ಕಂಪ್ಲೀಟ್ ಇನ್ವರ್ಟ್ ಆಗಿಬಿಡುತ್ತೆ ಪ್ರಾಡಕ್ಟೇ. ನೋಡಿ ಇಲ್ಲಿ, ಇಟ್ ಈಸ್ ಅ ಚೇಂಜ್ ಇನ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಅ ಕಾಂಪೌಂಡ್ ಡ್ಯೂರಿಂಗ್ ಅ ಕೆಮಿಕಲ್ ರಿಯಾಕ್ಷನ್, ಸ್ಪೆಸಿಫಿಕಲಿ ಇನ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಲೈಕ್ SN2. This usually happens when a nucleophile attacks the carbon atom bonded to a halogen atom from the backward, causing what? The molecule to flip or to invert their structure. Inversion. ನೋಡಿ ಇಲ್ಲಿ, ಇದು ನನ್ನ ಮೇನ್ ಕಾಂಪೌಂಡ್. ಈಗ ಅಟ್ಯಾಕ್ ಬ್ಯಾಕ್ವರ್ಡ್ ಇಂದ ಆಯಿತು ಅಂತ ನೋಡಿ, ನೋಡಿ ಇಲ್ಲಿ, ಇದು ನನ್ನ ಮೇನ್ ಕಾಂಪೌಂಡ್, ಮೇನ್ ಸ್ಟ್ರಕ್ಚರ್. ಈಗ ಫ್ರಂಟ್ ವರ್ಡ್ಸ್ ಅಟ್ಯಾಕ್ ಆಯಿತು ಅಂತಂದರೆ the spatial arrangement of atoms is what? Same. It is retaining, retention. ಅದೇ ನನಗೆ ಬ್ಯಾಕ್ವರ್ಡ್ ಅಟ್ಯಾಕ್ ಆಯಿತು ಅಂತಂದರೆ, ಬ್ಯಾಕ್ವರ್ಡ್ ಅಟ್ಯಾಕ್ ಆದರೆ ಏನಾಗುತ್ತೆ? ನನಗೆ ಈ ಒಂದು ಕಾನ್ಫಿಗರೇಷನ್ ಅಥವಾ ಸ್ಪೇಷಿಯಲ್ ಅರೇಂಜ್ಮೆಂಟ್ ಉಲ್ಟಾ ಆಗಿಬಿಡುತ್ತೆ. ನೋಡಿ ಇಲ್ಲಿ, ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ವರ್ಟೆಡ್. ಅದನ್ನೇ ಹೇಳ್ತಾ ಇದ್ದೆ, ನನ್ನ ರಿಟೆನ್ಷನ್ ಹಾಗೂ ವಾಟ್? ಇನ್ವರ್ಷನ್. ಸೊ ಇದು ನಮ್ಮ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಈ ಎಲ್ಲ ಕಾನ್ಸೆಪ್ಟ್ಸ್ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ಕ್ಲಾಸಲ್ಲಿ ಏನು ಓದ್ತೀರಾ ಅಂತಂದರೆ ಇಟ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋರಿನ್ಸ್. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಮರೀಲೇ ಕೂಡ್ದು. ಓಕೆನಾ? ಸೊ ಇವತ್ತಿನ ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.